ಆಗಲಿ. ದೇವರು ಮತ್ತೊಂದು ಆವರ್ತಿ ಮಧ್ಯಾಹ್ನ ಜಾವದಲ್ಲಿ ಆತನ ವಾಕ್ಯ ಕೇಳುವಂತೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ದೇವರ ನಾಮಕ್ಕೆ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಹೊತ್ತಿನ ಒಂದು ನಮ್ಮ ಆತ್ಮಿಕ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಸತ್ಯವಾದ ಭಾಗವನ್ನು ನಾವು ನೋಡೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 1ನೇ ವಚನ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 56ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಅಲ್ಲಲ್ಲಿ ಏನಂದ್ರೆ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಹೇಳುವುದೇನೆಂದರೆ ಎಲ್ಲರೂ ನ್ಯಾಯವಂತರಾಗಿ ಮತ್ತು ಎಲ್ಲರೂ ಒಳ್ಳೆಯರಾಗಿ ಇರಬೇಕು ಮತ್ತು ನಡಿಬೇಕು ಅಂತ ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ. ಅಂದ್ರೆ ಯೆಹೋವನು ಹೇಳುವುದೇನೆಂದ್ರೆ ನಾವೇನಾಗ್ಬೇಕಂತ ಎಲ್ಲರೂ ನ್ಯಾಯವಾಗಿ ಮತ್ತು ಒಳ್ಳೆಯವರಾಗಿ ನಡೆದುಕೊಳ್ಬೇಕಂತೆ. ಯಾಕಂದ್ರೆ ಆತನ ರಕ್ಷಣೆ ಏನಾಗ್ತದಂತ ಬೇಗನೆ ಬರ್ತಾ ಇದೆ ಅಂತೆ. ಹಲ್ಲೆಲೂಯಾ. ದೇವರು ನಮ್ ಸ್ತೋತ್ರವಾಗಲಿ. ಶ್ರೀ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಯೆಶಾಯನ ಹೇಳ್ತಾ ಇದ್ದಾನೆ. ನಾವು ಇಲ್ಲಿ ದೇವರು ಯೆಹೋವ ದೇವರು ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾರೆ, ನಾವು ನ್ಯಾಯವಾಗಿ ಮತ್ತು ಒಳ್ಳೆಯವರಾಗಿ ನಡೆದುಕೊಳ್ಬೇಕಂತ. ಯಾಕಂದ್ರೆ ದೇವರ ರಕ್ಷಣೆ ಬೇಗನೆ ಬರ್ಲಕ್ಕಿದೆ ಅಂತ್ರಿ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಒಂದು ಲೋಕದಲ್ಲಿ ನೋಡ್ಬೇಕಾದ್ರ ಎಲ್ಲೆಲ್ಲಿ ಏನಿದೆ, ಬರೀ ಅನ್ಯಾಯ ಇದೆ ಅಲ್ವಾ? ಅನ್ಯಾಯ ಇದೆ, ಮೋಸ ಇದೆ, ವಂಚನೆ ಇದೆ. ಯಾರಿಗಾರು ಒಳ್ಳೆತನದಿಂದ ನಡ್ಕೊಳ್ತಾ ಇಲ್ಲ. ಬರೀ ಒಬ್ಬರಿಗೊಬ್ಬರು ಏನ್ ಮಾಡ್ತಾರ, ಮೋಸ ಮಾಡೋದು, ಸುಳ್ಳಾಡೋದು. ಅನೇಕ ರೀತಿಯಲ್ಲಿ ಏನ್ ಮಾಡ್ತಾರ, ಜನರು ಒಬ್ಬರಿಗೊಬ್ಬರು ವಂಚಿಸ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯಲ್ಲಿ ಹೇಳುತ್ತದೆ, ನೀ ಏನ್ ಮಾಡು, ಒಳ್ಳೆ ರೀತಿ ನಡ್ಕೋ. ದೇವರ ಮಕ್ಕಳಾಗಿ ನ್ಯಾಯವಾಗಿ ನಡೆಯುವಂತರು ಯಾರಿದ್ದಾರೆ, ದೇವರ ಮಕ್ಕಳಿದ್ದಾರೆ. ಇವತ್ತು ಲೋಕದಲ್ಲಿರುವಂತ ಅನೇಕ ಜನರು ಅನ್ಯಾಯವಾಗಿ ನಡ್ಕೊಳ್ತಾರೆ. ಅವರು ಕೆಟ್ಟತನ ನಡೀತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ರಕ್ಷಣೆ ಅವ್ರ ಮೇಲೆ ಬರಲ್ಲ. ಇವತ್ತು ನಾವು ನ್ಯಾಯವಾಗಿ ಮತ್ತು ಒಳ್ಳೆ ರೀತಿ ನಡ್ಕೊಂಡಿದಾಗ ನಮ್ಮಲ್ಲಿ ಏನ್ ಬರುತ್ತೆ, ರಕ್ಷಣೆ ಬರುತ್ತೆ. ಯಾರ ರಕ್ಷಣೆ? ಯೇಸು ಕ್ರಿಸ್ತನ ರಕ್ಷಣೆ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ಷಣೆ ಏನಾಗಿದೆ, ಬಹಳ ಮುಖ್ಯವಾಗಿದೆ ರೀ. ಇವತ್ತು ಈ ಲೋಕದಲ್ಲಿ ನಾವು ಬದುಕಬೇಕಂದ್ರ ನಮ್ಗೆ ಯಾರ ರಕ್ಷಣೆ ಬೇಕು? ಯೇಸು ಕ್ರಿಸ್ತನ ರಕ್ಷಣೆ ನಮಗೆ ಬೇಕು. ಯಾವಾಗಾಯ್ತು ನಾವು ನೋಡ್ತೇವೆ, ಹೊಸೊಡಂಬಡಿಕೆಯಲ್ಲಿ ಜಕ್ಕಾಯನು ಅನ್ಯಾಯದಿಂದ ಏನ್ ಮಾಡ್ತಾ ಇದ್ದೀನೋ, ಅವನು ಅನೇಕ ಜನರ ಹತ್ರ ದುಡ್ಡು ವಸೂಲು ಮಾಡ್ತಾ ಇದ್ದೀನೋ, ಸುಲಿಗೆ ಮಾಡ್ತಾ ಇದ್ದೀನೋ. ಆತನಿಗೆ ಏನಂತ ಅದರಲ್ಲಿ ಜನ ಕೆಟ್ಟ ಜನ ಮತ್ತು ಪಾಪಿ ಅಂತ ಅವನಿಗೆ ಕರೀತಾ ಇದ್ದರು. ಒಂದ್ ದಿವಸ ಆತನ ಜೀವಿತದಲ್ಲಿ ಒಂದು ಅದ್ಭುತ ನಡೀತು. ಏನಂತಂದ್ರ ಅವನಿಗೆ ರಕ್ಷಣೆ ಬರಬೇಕಾಗಿತ್ತು. ಇವತ್ತು ಆತನ ರಕ್ಷಣೆ ಒಂದು ಪಡಿಬೇಕಾದ್ರೆ ಆತನ ಏನ್ ಮಾಡಿದನು, ದೇವರ ವಿಷಯದಲ್ಲಿ ಆತನು ಕೇಳಲ್ಪಟ್ಟಿದ್ದನು. ಯಾರ ವಿಷಯದಲ್ಲಿ? ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನಿಗೇನೋ ಒಂದು ಸ್ವಾರ್ಥ ಬಂತು. ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ ಎಂಬುದಾಗಿ ಆ ಜಕ್ಕಾಯನಿಗೆ ಏನಾಯ್ತು, ಗೊತ್ತಾಯ್ತು. ಆತನಿಗೆ ಒಂದು ಆಸೆ ಇತ್ತು, ನಾನು ಯೇಸು ಕ್ರಿಸ್ತನಿಗೆ ನೋಡ್ಬೇಕಂತ ಹೇಳಿ. ಆತನ ಏನಾಗಿದ್ದನು, ಆಲ್ರೆಡಿ ಅನ್ಯಾಯ ಮಾಡುವಂತನಾಗಿದ್ದನು, ಬಡವರಿಗೆ ಏನ್ ಮಾಡಿದನು, ಅವನು ಹಿಂಸೆ ಕೊಡುವಂತನಾಗಿದ್ದನು, ಮತ್ತೆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದನು. ಸುಂಕ ವಸೂಲಿ ಮಾಡುವಂತ ವ್ಯಕ್ತಿ ಯಾರಾಗಿದ್ದರೆ ಜಕ್ಕಾಯ ಆಗಿದ್ದನು. ಆತನ ಅನ್ಯಾಯ ಮಾಡುವಂತ ವ್ಯಕ್ತಿ, ಸುಲಿಗೆ ಮಾಡುವಂತ ವ್ಯಕ್ತಿ. ಜನರಿಗೆ ಒಂದರಲ್ಲಿ 4 ಪಟ್ಟು ಸುಲ್ಕೊಂಡು ತಿನ್ನುವಂತ ಬುದ್ಧಿ ಅವನಾಗಿತ್ತು. ಆದ್ರೆ ಅವನಿಗೆ ದೇವರ ವಾಕ್ಯ ಮುಟ್ಟಿದಾಗ ಆತನಿಗೆ ಏನ್ ಬಂತು, ದೇವರಿಗೆ ನೋಡ್ಬೇಕು, ದೇವರ ಹತ್ರ ಮಾತಾಡ್ಬೇಕೆಂಬ ಒಂದು ಆಸೆ ಹುಟ್ಟಿತ್ತು. ಆಸೆ ಹುಟ್ಟಿದಾಗ ಆತನ ದೇವರಿಗೆ ನೋಡ್ಬೇಕಂತ ಆಸೆ ಪಟ್ಟು ಮರವನ್ನು ಹತ್ತಿದಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವನ ಹತ್ರಕ್ಕೆ ಬಂದು, ನಾನು ಇವತ್ತು ಏನ್ ಮಾಡ್ತೀನಿ, ನಿನ್ನ ಮನೆಯಲ್ಲೇ ಇಳ್ಕೊತೀನಿ, ಬಾ ಕೆಳಗೆ ಅಂತ ಹೇಳಿ ದೇವ್ರು ಕರೀತಾರೆ. ಆತನ ಆಸೆ ಪಟ್ಟಿದಾಗ ದೇವರು ಆತನ ಮನೆಯಲ್ಲೇ ಇಳ್ಕೊಂಡ್ರು. ಅಲ್ಲೇನಾಯ್ತು, ಆತನ ತನ್ನ ಮನಸ್ಸು ಬದಲಾಯಿಸ್ಕೊಂಡು ಏನ್ ಮಾಡಿದನು, ಪರಿವರ್ತನೆ ಹೊಂದನು. ನಾನು ಏನ್ ಮಾಡ್ತೇನೆ ದೇವ್ರೆ, ಇವಾಗ ನಾ ಯಾರಿಂದ ಅನ್ಯಾಯವಾಗಿ ಸುಲ್ಕೊಂಡಿದ್ದೀನಿ ಅವ್ರಿಗೆ ಏನ್ ಮಾಡ್ತೀನಿ, ನಾನು 4% ವಾಪಸ್ ಕೊಡ್ತೀನಿ. ಮತ್ತೆ ನನ್ನ ಒಂದು ಅರ್ಧ ಆಸ್ತಿಯಲ್ಲಿ ಏನ್ ಮಾಡ್ತೀನಿ, ಅವ್ರಿಗೆ ಬಡವರಿಗೆ ಏನ್ ಮಾಡ್ತೀನಿ, ದಾನ ಧರ್ಮ ಮಾಡ್ಬಿಡ್ತೀನಿ, ನಾನು ಕೊಡ್ತೀನಿ ಅಂತ ಹೇಳಿ ದೇವರ ಮುಂದೆ ಆತನು ಒಂದು ಅರಿಕೆ ಮಾಡ್ಕೋತಾನೆ. ಅವಾಗ ಹೇಳ್ತಾರೆ ದೇವರು, ಯೇಸು ಸ್ವಾಮಿ ಹೇಳ್ತಾರೆ, ಈ ಹೊತ್ತಿ ಮನೆಗೇನಾಯ್ತು, ರಕ್ಷಣೆ ಐತೆ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಎಲ್ಲಿ ತನ್ನ ಜಕ್ಕಾಯನು ಅನ್ಯಾಯವಾಗಿ ಆತನು ವಂಚಿಸಿ ಮೋಸ ಮಾಡಿ ಆತನು ಸುಲ್ಕೋತಾ ಇದ್ದೀನೋ ಅಲ್ಲಿವರೆಗೆ ಅವನ ಮನೆಗೆ ಏನ್ ಬಂದಿದ್ದಿಲ್ಲ, ರಕ್ಷಣೆ ಬಂದಿಲ್ಲ. ಆತನಿಗೆ ಏನ್ ಬಂದಿಲ್ಲ, ರಕ್ಷಣೆ ಬಂದಿಲ್ಲ. ಯಾವಾಗಾಯ್ತು ಆತನು ದೇವರ ವಿಷಯದಲ್ಲಿ ಕೇಳ್ಪಟ್ಟು ಆತನು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಆತನು ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡಿದರು, ನಾನು ಅನ್ಯಾಯವಾಗಿ ವಸೂಲ್ ಮಾಡಿದ ಜನರ ಹತ್ರ ಎಲ್ಲ ವಾಪಸ್ ಕೊಡ್ತೀನಿ 4% ದೇವರ ಹತ್ರ ಆತನು ಒಂದು
ಅರಿಕೆ ಮಾಡ್ಕೊಂಡಿದ್ದಾಗ, ದೇವರ ಹತ್ರ ಅರಿಕೆ ಮಾಡ್ಕೊಂಡಿದ್ದಾಗ ಸೊ ದೇವರು ಅಲ್ಲಿ ಹೇಳ್ತಾ ಇದಾರೆ ಏನಂತ, ಈ ಮನೆಗೆ ರಕ್ಷಣೆ ಆಯ್ತು. ಸೊ ಅವಾಗ ಆತನು ರಕ್ಷಣೆ ಹೊಂದಿದ್ದನು, ಆತನ ಕುಟುಂಬ, ಆತನ ಮನೆ ಕೂಡ ರಕ್ಷಣೆ ಹೊಂದಿತ್ರಿ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈಗ ದೇವರ ವಾಕ್ಯ ಹೇಳುತ್ತದೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ, ಸೊ ನ್ಯಾಯವಾಗಿ ಇರ್ರಿ ಮತ್ತೆ ಒಳ್ಳೆ ರೀತಿ ನಡ್ಕೊಳ್ಳಿ, ಯಾಕಂದ್ರೆ ದೇವರ ರಕ್ಷಣೆ ಬರ್ತಾ ಇದೆ. ಇವತ್ತು ನಾವು ಕೆಟ್ಟತನದಲ್ಲಿ, ಇವತ್ತು ಪಾಪದಲ್ಲಿ ಇದ್ದುಕೊಂಡು ನಾವು ಅನೇಕ ಜನರಿಗೆ ಸೊ ನಾವು ಮಾಡುವಂತ ಕೆಲಸದಲ್ಲಿ, ನಾವು ಮಾಡುವಂತ ಒಂದು ಆಫೀಸ್ಗಳಲ್ಲಿ, ಸೊ ದೇವ್ರಿಗೆ ಒಂದು ಕೊಟ್ಟಂತ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಲಿ, ಏನೇ ಒಂದಾಗ್ಲಿ, ಅಲ್ಲಿ ನಾವು ನ್ಯಾಯವಾಗಿ ನಡ್ಕೊಳ್ಬೇಕ್ರಿ. ನಾವು ಒಳ್ಳೆ ರೀತಿ ನಡ್ಕೋಬೇಕು, ಎಲ್ಲರಿಗೂ ನಾವು ಒಳ್ಳೆತನದಿಂದ ನಡ್ಕೋಬೇಕು. ಅವ್ರು ನಮ್ ವಿರೋಧಾಗಿರುವಂತ ನಮ್ಗೆ ಕೆಟ್ಟದಾಗಿ ಇದು ಮಾಡಿದ್ರೆ ನಾವೇನ್ ಮಾಡ್ಬೇಕಂತ ದೇವ್ರ ವಾಕ್ಯ ಹೇಳ್ತದ, ನಾವು ಒಳ್ಳೇದ್ ಮಾಡ್ಬೇಕ್ರಿ. ಅಂದ್ರೆ ಕೆಟ್ಟತನಕ್ಕೆ ಸೋತ್ ಹೋಗೋದಂತೆ ಒಳ್ಳೆತನದಿಂದ ಏನ್ ಮಾಡ್ಬೇಕು, ಕೆಟ್ಟತನ ಸೋಲಿಸ್ಬೇಕು. ಯಾಕಂದ್ರೆ ದೇವರ ರಕ್ಷಣೆ ಏನಾಗಿದೆ ಬೇಗನೆ ಬರಲಿದೆ ಅಂತ್ರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ಷಣೆ ಬೇಗನೆ ಬರಲಿದೆ. ಅದಕ್ಕೆ ನಾವು ಕೆಟ್ಟತನದಲ್ಲಿ ಒಂದ್ ವೇಳೆ ಒಂದು ಜಕ್ಕಾಯನ ಕೆಟ್ಟತನದಲ್ಲಿ ಇದ್ದುಕೊಂಡು ಆತನಿದ್ರೆ ಅವನಿಗೆ ರಕ್ಷಣೆ ಆಯ್ತಿತ್ತಾ? ದೇವ್ರಿಗೆ ಪಡ್ಕೊಂತಿದ್ದೇನೆ ಇಲ್ಲ. ಸೊ ಆತನು ದೇವ್ರಿಗೆ ನೋಡ್ಬೇಕಂತ ಆಸೆ ಪಟ್ಟಿದ್ದು, ದೇವ್ರ ಬಗ್ಗೆ ತಿಳ್ಕೊಂಡಿದಾಗ, ಸೊ ದೇವರಿಗೆ ಆತನ ನೋಡ್ಬೇಕಂತ ಆಸೆ ಪಟ್ಟು ಆತನ ಆಲದ ಮರ ಹತ್ತಿದಾಗ, ಕುಳ್ಳನಾಗಿರುವವರಿಗೆ ಏನಾಯ್ತಿತ್ತು, ಆಲದ ಮರ ಹತ್ತಲಾಗ ಆಗಲ್ಲ. ಆದ್ರೂ ಕಷ್ಟಪಟ್ಟು ದೇವ್ರಿಗೆ ನೋಡ್ಬೇಕಂತ ಆಸೆ ಪಟ್ಟಿದಾಗ, ಸೊ ದೇವ್ರ ಆತನ ಮನೆಗೆ ಬಂದು ಇಳ್ಕೊಂಡನು. ಸೊ ದೇವ್ರು ಬಂದಿದಾಗ ಕೂಡ ಆತನು ಅದೇ ರೀತಿ ಅನ್ಯಾಯವಾಗಿ, ಸೊ ನ್ಯಾಯವಾಗಿ ಮತ್ತು ಒಂದು ಕೆಟ್ಟತನ ಜೀವಿಸಲಿಲ್ಲ, ಆತನ ಬದಲಾಯಿಸಿದನು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರ ವಾಕ್ಯ ಅನೇಕ ಸ್ಥಳದಲ್ಲಿ ಸಾರಲ್ಪಡುತ್ತೆ, ಅನೇಕ ಸೇವಕರ ಮುಖಾಂತರ ದೇವರ ವಾಕ್ಯ ಹೇಳಲ್ಪಡುತ್ತೆ. ಸೇವಕರು, ಪಾಸ್ಟರ್ ಬರ್ತಾರೆ, ಅನೇಕ ಜನ ಮನೆ ಬಂದು ದೇವರ ವಾಕ್ಯ ಹೇಳ್ತಾರೆ, ಅಲ್ಲಿ ಜನರು ಅದೇ ಮಾಡದೇ ಮಾಡ್ತಾರಲ್ಲ. ಸೊ ಯಾವಾಗ ಯೇಸು ಕ್ರಿಸ್ತನ ಜಕ್ಕಾಯನ ಮನೆ ಬಂದಿದಾಗ ಆತನು ಅನ್ಯಾಯ ಮಾಡುವಂತದ್ದು, ಒಂದು ವಂಚನೆ ಮಾಡುವಂತದ್ದು, ಸುಲಿಗೆ ಮಾಡೋದೆಲ್ಲ ಬಿಟ್ಕೊಟ್ಟು ಆತನ ನ್ಯಾಯವಾಗಿ ಜೀವಿಸ್ಲಕ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದನು. ಅದೇ ಪ್ರಕಾರ ದೇವರನಿಗೆ ರಕ್ಷಣೆ ಆಯ್ತು ಅಂತ ಹೇಳಿದನು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಸೊ ನಮ್ಮ ಮನೆಗೆ ಅನೇಕ ಜನರು, ಪಾಸ್ಟರ್ಗಳು, ಸೇವಕರು ಮಾತ್ರ ಬರುವಾಗ, ಅವ್ರ ದೇವ್ರ ವಾಕ್ಯ ಹೇಳುವಾಗ, ಸೊ ನಾವು ಏನ್ ಮಾಡ್ಬೇಕು, ಜಕ್ಕಾಯನಂತೆ ಸ್ವೀಕಾರ ಮಾಡ್ಕೊಳ್ಬೇಕು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನೀವು ಅನ್ಯಾಯವಾಗಿ ಸೊ ಇವತ್ತು ಜೀವಿಸೋದಾದರೆ, ಇವತ್ತು ಕೆಟ್ಟತನದಿಂದ ಜೀವಿಸೋದಾದರೆ, ಸೊ ದೇವರು ಏನ್ ಹೇಳ್ತಾ ಇದಾರೆ, ಅದೆಲ್ಲ ಬಿಟ್ಟು ಬಿಡಿ ಎಂಬುದಾಗಿ. ಯಾಕಂದ್ರೆ ಅದನ್ನು ಎಲ್ಲಿ ತನ ನೀವು ಕೆಟ್ಟತನದಲ್ಲಿ ಅನ್ಯಾಯದಿಂದ ಬದುಕ್ತಿರೋ ಅಲ್ಲಿ ತನ ನಿಮಗೆ ರಕ್ಷಣೆ ಆಗಲ್ಲ. ಅದಕ್ಕೆ ನಿಮ್ಗೆ ರಕ್ಷಣೆ ಬೇಕು, ಆಶೀರ್ವಾದ ಬೇಕಂದ್ರೆ ಏನ್ ಮಾಡ್ಬೇಕು, ಸೊ ಜಕ್ಕಾಯನಂತೆ ಅವೆಲ್ಲ ಬಿಟ್ಬಿಟ್ಟು ಒಪ್ಕೊಂಡು, ಸೊ ನಾವು ಹತ್ರ ಏನ್ ಮಾಡ್ಬೇಕು, ಬಡವರಿಗೆ ನಾವು ಸಹಾಯ ಮಾಡ್ಬೇಕು, ಮತ್ತೆ ಎಲ್ಲರ ಹತ್ರ ನಡ್ಬೇಕು, ಒಳ್ಳೇದಾಗಿ ನಡ್ಕೋಬೇಕು. ಅವ್ರು ಒಂದು ಕೆಟ್ಟದಾಗಿ ಮಾಡಿದ್ರು ಕೂಡ ನಾವು ಒಳ್ಳೆ ರೀತಿಯಿಂದ ನಾವು ಮಾಡುವಂತ ಒಂದು ಕೆಲಸಗಳಲ್ಲಿ, ನಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ, ನಾವು ಒಂದು ಉದ್ಯೋಗ ಮಾಡೋ ಕೆಲಸದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಪ್ರಾಂತ್ಯದಲ್ಲಿ ಎಲ್ಲ ಕಡೆ ನಾವ್ ಏನ್ ಮಾಡ್ಬೇಕು, ನ್ಯಾಯವಾಗಿ ನಡ್ಕೊಳ್ಬೇಕು. ಯಾಕಂದ್ರ ಸೊ ಎಲ್ಲಾ ವಿಷಯದಲ್ಲಿ ಅನ್ಯಾಯ ಏನಾಗಿರುತ್ತೆ, ಸ್ವಲ್ಪ ದಿನನೇ ಇರುತ್ತೆ ರೀ. ಸೊ ನ್ಯಾಯವಾಗಿ ನಡ್ಕೊಂಡೆ ಅಂದ್ರ ಸತ್ಯ ಏನಾಗಿರುತ್ತೆ, ಕೊನೆತನ ಇರ್ತದೆ. ಸತ್ಯಕ್ಕೆ ಕೊನೆಗೆ ಜಯ ಸಿಗುತ್ತೆ, ಸತ್ಯಕ್ಕೆ ಸಾವಿಲ್ಲ. ಸೊ ಅದಕ್ಕೆ ನಾವು ನ್ಯಾಯವಾಗಿ ನಡ್ಕೊಂಡ್ರ ಸೊ ದೇವರು ನಮ್ಗೆ ಖಂಡಿತವಾಗಿ ರಕ್ಷಣೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಹೀಗಾಗುವಂತೆ ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡ್ಲಿ. ಆಮೇನ್, ಆಮೇನ್.